ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರುನಲ್ಲೇ ಕ್ವಾಟ್ಲೆ ಅವರ ಭದ್ರೇಗೌಡನ ಅಪ್ಪನ ಬಗ್ಗೆ ಮಾತಾಡಿದ್ದಕ್ಕೆ ಕೋಪ ಮಾಡಿಕೊಂಡು ಭದ್ರೇಗೌಡ ಕ್ವಾಟ್ಲೆಗೆ ಹೊಡೆದು ಯಾರ ಬಗ್ಗೆ ಮಾತಾಡ್ತಿದ್ದೀಯಾ ಅಂತ ಗೆಪ್ತಿಗಿರಲಿ, ನಮ್ಮಪ್ಪ ಹಿಂದೆ ತಪ್ಪು ಅಂತ ಹೇಳೋದಕ್ಕೆ ಏಟ್ಲ ಧೈರ್ಯ ನಿಂಗೆ ಅಂತಾನೆ. ಅಷ್ಟಕ್ಕೂ ನಮ್ಮಪ್ಪ ಏನ್ ಬಗ್ಗೆ ಮಾತಾಡಕ್ಕೆ ನೀನು ಯಾರಲ್ಲ, ನಿನ್ನ ಯೋಗ್ಯತೆ ಏನು, ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು ಅಂತ ಹೇಳ್ತಾನೆ ಭದ್ರೇಗೌಡ. ಇಲ್ಲ ಅಂದರೆ ಹಿಂಗೆ ಆಗೋದು ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ, ನಿಜ ನಾನು ದಿಕ್ಕು ದಿವಸ ಇಲ್ದೇನು ತಾನೇ, ಅಷ್ಟಕ್ಕೂ ಎಟ್ಟಿಲ್ಲ, ನನಗೇನು ಅಧಿಕಾರ ಇದ್ದದು, ನಾನು ಎಲ್ಲಿರಬೇಕು ಅಲ್ಲೇ ಇರ್ತೀನಿ ಬಿಡು ಅಂತ ಹೇಳಿ ಹೊಂಟೋಗ್ತಾನೆ. ಆಗ ಭದ್ರೇಗೌಡ ಬೇಜಾರಲ್ಲಿ ಮಂಚದ ಮೇಲೆ ಕುಸ್ತು ಕೂತ್ಕೊತಾನೆ. ಇನ್ನೊಂದು ಕಡೆ ಚೆಲುವ ರಾತ್ರಿ ಆದ್ರೂ ಚಾವಟಿಲಿ ಹೊಡ್ಕೊಳ್ಳೋದು ನಿಲ್ಸಿರೋದೇ ಇಲ್ಲ. ಆಗ ವಿದ್ಯಾ, ಅಪ್ಪ ರಾತ್ರಿ ಮಳೆ ಬರೋಂಗೆ ಆಗದೆ, ಸಾಕು ನಿಲ್ಸಪ್ಪ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತಾಳೆ. ಆಗ ಚೆಲುವ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಮಗಳೇ, ನಿನಗೆ ನ್ಯಾಯ ಕೊಡಿಸೋ ಮಟ್ಟ ಬಿಡೋಕ್ಕಿಲ್ಲ ಅಂತ ಹೇಳ್ತಾನೆ. ಏ ರತ್ನಿ, ನಾನೇನಾದರೂ ಚಾವಟಿಲಿ ಹೊಡ್ಕೊಂಡು ಇಲ್ಲೇ ಸತ್ರೆ ನನ್ನ ಹೆಣನ ಇಲ್ಲಿಂದ ಎತ್ತಬೇಡಿ, ನಾನು ಅನ್ಕೊಂಡಿದ್ದಾದ್ಮೇಲೆ ನನ್ನ ಮನ್ ಮಾಡಿ ಅಂತಾನೆ. ಆಗ ಅವನ ಹೆಂಡತಿ, ಯೋ ಹಂಗೆ ಮಾಡ್ಬೇಡ ಕಣಯ್ಯ, ನಿಂಗೆ ಏನಾದರೂ ಆದರೆ ನಮ್ಗೆ ಯಾರು ದಿಕ್ಕು ಅಂತಾಳೆ. ಆಗ ಅವ್ರ ಅಜ್ಜಿ, ಇಲ್ಲೋ ನಿನ್ನ ಮಗಳು ಬಸ್ರಿ ಕಣ್ಲ, ಇಂಥ ಟೈಮ್ನಾಗೆ ಅವಳ ಬಗ್ಗೆನೂ ಒಸಿ ಯೋಚನೆ ಮಾಡು ಅಂತ ಹೇಳ್ತಾಳೆ. ಚೆಲುವ, ರತ್ನಿ ಅವ್ವ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಿ ಒಬ್ಬನೇ ಹೋರಾಟ ಚಾಲು ಮಾಡಿದ್ದೀನಿ, ನಾನೇ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಆಗ ವಿದ್ಯಾ, ನನಗೋಸ್ಕರ ನೀನು ಇಷ್ಟೊಂದು ನೋವು ತಿಂತಿದ್ರೆ ನಾನು ಹಟ್ಟಿಗೆ ಹೋಗಿ ಆರಾಮಾಗಿರಲೇ, ನಾನು ಹೋಗೋಕ್ಕಿಲ್ಲ ಅಂತ ಅಲ್ಲೇ ಕೂತ್ಕೊತಾರೆ. ಆಗ ಊರವರೆಲ್ಲ ಬಂದು ನೋಡಿ, ಇದು ಹಿಂಗೆ ಬಿಟ್ಟರೆ ಸರಿ ಹೋಗೋಕ್ಕಿಲ್ಲ, ಇದಕ್ಕೇನಾದರೂ ಒಂದು ತೀರ್ಮಾನ ಮಾಡಬೇಕು ಅಂತ ಹೊಂಟೋಗ್ತಾರೆ. ಬೆಳಗ್ಗೆ ಎಲ್ಲರೂ ಬಂದು ಪಂಚಾಯತಿ ಕಟ್ಟೆ ಹತ್ರ ನೋಡಿದಾಗ ಚೆಲುವ ಇನ್ನೂ ಚಾವಟಿಲೇ ಹೊಡ್ಕೊತಾ ಇರ್ತಾನೆ. ಆಗ ಚೆಲುವ, ಏನು ರಾತ್ರಿಯಿಂದ ಬೆಳಗ್ಗೆಯಿಂದನೂ ಹಿಂಗೆ ಹೊಡ್ಕೊತಾ ಇದೀಯಾ, ಏನು ಗತಿ ಆಗಬೇಡ ಹೇಳು ಅಂತ ಹೇಳ್ತಾರೆ. ಆಗ ಚಿಕ್ಕೇಗೌಡರು ಬರ್ತಾರೆ ಅಲ್ಲಿಗೆ. ರತ್ನ, ಚಿಕ್ಕೇಗೌಡ್ರೆ, ನಿನ್ನೆಯಿಂದ ಒಂದು ತಟ್ಟು ನೀರು ಕುಡಿಲಾರ್ದಂಗೆ ಹಿಂಗೆ ಮಾಡ್ಕೊತಾನೆ ಇವಯ್ಯ, ಇವಂಗೆ ಏನಾದರೂ ಆಗಿಬಿಟ್ರೆ ನಮ್ಗೆ ಯಾರು ದಿಕ್ಕು ದಸೆ ಹೇಳಿ ಅಂತ ಕೇಳ್ತಾಳೆ. ಆಗ ಚೆಲುವನವ್ವ ಅವಳ ಅವ್ವ ಆಗಿ ಕೇಳ್ಕೊತಾ ಇದ್ದೀನಿ, ನನ್ನ ಮಗನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ, ನನ್ನ ಮೊಮ್ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೈ ಮುಗಿದು ಬೇಡ್ಕೊತಾಳೆ. ಆಗ ಚಿಕ್ಕೇಗೌಡರು, ಚೆಲುವ ನಮ್ಮ ಮಾತಿಗೆ, ಪಂಚಾಯತಿ ಮಾತಿಗೆ ಬೆಲೆ ಕೊಡೋಂಗಿದ್ರೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು ಅಂತಾನೆ. ಆಗ ಚೆಲುವ, ಸರಿ ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇದನ್ನಿಲ್ಲೇ ನಿಲ್ಲಿಸ್ತೀನಿ, ಆದರೆ ಸಂಜೆ ಅಷ್ಟೊತ್ತಿಗೆ ಪಂಚಾಯತಿ ಸೇರಿಸದೆ ಹೋದರೆ ನಾನು ಇದೇ ಜಾಗದಲ್ಲಿ ಬೆಂಕಿ ಹಚ್ಕೊತೀನಿ ಅಂತಾರೆ. ಎಲ್ಲರೂ ಒಂದು ಕ್ಷಣ ಗಾಬರಿ ಆಗಿಬಿಡ್ತಾರೆ. ಆಗ ಚಿಕ್ಕೇಗೌಡ, ಚೆಲುವ ಏನು ತಮಾಷೆ ಮಾಡ್ತಾ ಇದೀಯಾ ಅಂತಾನೆ. ಆಗ ಚೆಲುವ, ಇದು ಬಿಟ್ಟರೆ ನಂಗೆ ಬೇರೆ ದಾರಿ ಇಲ್ಲ ಗೌಡ್ರೆ ಅಂತ ಹೇಳ್ತಾನೆ. ಆಗ ರತ್ನ, ನಿಮ್ಮ ಕಾಲಿಗೆ ಬೀಳ್ತೀನಿ, ಹೆಂಗಾದ್ರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಗೌಡ್ರೆ ಅಂತ ಕೇಳ್ಕೊತಾಳೆ. ಆಗ ಚಿಕ್ಕೇಗೌಡರು ಶಿವರಾಮೇಗೌಡವ್ರ ಮನೆಗೆ ಬರ್ತಾರೆ. ಚಿಕ್ಕೇಗೌಡರು ಶಿವರಾಮೇಗೌಡಂಗೆ ಹೇಳ್ತಾರೆ ಚೆಲುವನ ಬಗ್ಗೆ. ಆಗ ಶಿವರಾಮೇಗೌಡ, ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಬರೋಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಗೋವಿಂದ, ಚಿಕ್ಕಪ್ಪ ನಾ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ವಿಷಯನ ಅರ್ಥ ಮಾಡ್ಕೋಬೇಕಾಗಿರೋದು ನೀವು, ನ್ಯಾಯವಾಗಿ ನೋಡಿದರೆ ಅನ್ಯಾಯ ಆಗಿರೋದು ನಮ್ಮ ಮಟ್ಟಿಗೆ, ಆದ್ರೂ ನಾವು ಸುಮ್ಕೆ ಇದ್ದೀವಿ ಅಂತ ಹೇಳ್ತಾನೆ. ಆಗ ಚಿಕ್ಕೇಗೌಡ, ಸರಿ ಕಣಪ್ಪ, ಅದನ್ನು ತೀರ್ಮಾನ ಮಾಡೋಕ್ಕೆ ತಾನೇ ಪಂಚಾಯತಿ ಕಟ್ಟೆ ಕರಿತಾ ಇರೋದು ಅಂತಾನೆ. ಆಗ ಶಿವರಾಮೇಗೌಡ, ಇಲ್ಲ ಚಿಕ್ಕಪ್ಪ, ಅವ್ನು ನಾಟಕ ಮಾಡ್ತಾವನೆ ಅಂತ ಅವ್ನು ಹೇಳ್ದಂಗೆಲ್ಲ ಕುಣಿಯೋಕ್ಕಾಗಕ್ಕಿಲ್ಲ, ಈ ವಿಷಯದಲ್ಲಿ ನಮ್ಗೆ ಕ್ಷಮಿಸ್ಬಿಡು, ನಾವಂತರೂ ಅಲ್ಲಿಗೆ ಬರೋಕ್ಕಿಲ್ಲ ಅಂತ ಹೇಳ್ತಾನೆ. ಅವನು ಯಾರ ಮಾತು ಕೇಳ್ತಾ ಇಲ್ಲ ಅಂತ ಚಿಕ್ಕೇಗೌಡ ಹೇಳ್ತಾನೆ. ಆಗ ಗೋವಿಂದ, ಯಾರ ಮಾತು ಕೇಳ್ತಾ ಇಲ್ಲ ಅಂದಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅವರೇ ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಆಗ ಭದ್ರಾವ್ರ ಅಜ್ಜಿ, ಅಷ್ಟು ಮಾಡಿ ಜೈಲಿಗೆ ಹೋದವ್ರ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ ಹೇಳ್ತಾಳೆ. ಆಗ ಚಿಕ್ಕೇಗೌಡ, ಏನತ್ತಿಗೆಮ್ಮ ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ, ಲೆಕ್ಕದಲ್ಲಿ ಈ ವಿಷಯ 4 ಗೋಡೆ ಮಧ್ಯೆ ಇತ್ಯರ್ಥ ಆಗಬೇಕಿತ್ತು, ನಾನು ಮೀರಿ ಪಂಚಾಯತಿಗೆ ಬಂದ್ಬಿಟ್ಟದೆ, ಈಗ ಇದಕ್ಕೂ ನಾವು ಬೆಲೆ ಕೊಡದೆ ಹೋದರೆ ಸ್ಟೇಷನ್ ಮೆಟ್ಟಿಲಿಗೆ ಹತ್ತೋದು ಏನು ಸಂದಾಕಿರುತ್ತೆ ಹೇಳಿ ಅಂತ ಕೇಳ್ತಾನೆ. ನಾವು 1000 ಹೇಳಿದ್ರೂ ಕಾನೂನು ಪ್ರಕಾರ ಬೇರೆ ಸಮಸ್ಯೆನ ಹುಟ್ಕೊತದೆ ಅಂತ ಹೇಳ್ತಾನೆ. ಅದು ಅಲ್ಲದೆ ಅವಳೀಗ ಬರ್ಸರಿ ಬೇರೆಯಾ ಅಂತಾನೆ. ಆಗ ಈಶ್ವರಿ, ಅದೊಂದು ಕಾರಣಕ್ಕೆ ಮಾಡಿರೋದೆಲ್ಲ ಮರ್ತ್ಬಿಡೋಕ್ಕಾಯ್ತದೆ ಅಂತ ಕೇಳ್ತಾಳೆ. ಕಡೆ ಸಾವಿತ್ರಿ, ಅಲ್ಲ ಚಿಕ್ಕಪ್ಪ, ನಮ್ಮ ಮಟ್ಟಿಗೆ ನಮ್ಮ ಅಣ್ಣನಿಗೆ ಮಾಡಿರೋ ಅವಮಾನ ಮರ್ತೋಯ್ತೆ ಅಂತ ಕೇಳ್ತಾಳೆ. ಅಪ್ಪ ಮಗಳು ಸೇರಿಕೊಂಡು ನಮ್ಗೆ ಏಟ್ ನೋವು ಕೊಟ್ಟರು ಅಂತ ಕೇಳ್ತಾಳೆ ಸಾವಿತ್ರಿ. ಆಗ ಚಿಕ್ಕೇಗೌಡ, ನೋಡ್ರವ್ವ, ನೀವು ಹೇಳ್ತಿರೋದೆಲ್ಲ ನಂಗೆ ಗೊತ್ತಿರೋ ವಿಷಯನೇ, ಅದು ತೀರ್ಮಾನ ಆಗಬೇಕಾಗಿರೋದು ಪಂಚಾಯತಿಯಲ್ಲಿ. ನೋಡು ಶಿವರಾಮ, ನಾನು ಊರಿನ ಮುಖ್ಯಸ್ಥ ಆಗಿ ನಿನ್ನ ತಾವ ಬಂದಿಲ್ಲ, ನಿಮ್ಮ ಚಿಕ್ಕಪ್ಪನಾಗಿ ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನೀನು 10 ಜನಕ್ಕೆ ನ್ಯಾಯ ಹೇಳೋ ಸ್ಥಾನದಲ್ಲಿರೋನು, ನೀನೇ ಹೀಗೆ ಪಂಚಾಯತಿ ಕಟ್ಟೆಗೆ ಬರೋಕ್ಕಿಲ್ಲ ಅಂದೆ ತಪ್ಪು ಸಂದೇಶ ಕೊಟ್ಟಂಗಲ್ವೇ ಅಂತ ಕೇಳ್ತಾನೆ. ಇಲ್ಯಾರೂ ನಿಂಗೆ ಅವಳನ್ನ ಹಟ್ಟಿಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ, ದೂರ ಬಂದದೆ ತೀರ್ಮಾನ ಮಾಡಬೇಕು ಅಂತ ಅಷ್ಟೇ ಕರಿತಾ ಇರೋದು ಅಂತಾನೆ. ಆಗ ಈಶ್ವರಿ, ಇದೊಂದು ವಿಚಾರದಾಗ ನೀವು ಭಾವನ್ನ ಅಂತಿರ್ತಾಳೆ. ಆಗ ಶಿವರಾಮೇಗೌಡ, ಈಶ್ವರಿ ಒಂದೇ ಒಂದು ನಿಮಿಷ ಇರು ಅಂತ ಅವಳು ಬಾಯಿ ಮುಚ್ಚಿಸ್ತಾನೆ. ಚಿಕ್ಕಪ್ಪ, ಪಂಚಾಯತಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ
ಪಂಚಾಯಿತಿ ಕಟ್ಟೆಗೆ ಬರೋಕ್ಕೆ ನಾನು ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಚಿಕ್ಕೇಗೌಡರು ಹೊರಡ್ತಾರೆ ಅಲ್ಲಿಂದ. ಸರಿ ಆಯಿತು ಅಂತ. ಈ ಕಡೆ ಸಾವಿತ್ರಿ, ಅಣ್ಣ ನೀ ಪಂಚಾಯಿತಿಗೆ ಹೋಗ್ಬಿಟ್ರೆ ಅವ್ನ ಹಠನೇ ಗೆದ್ದಂಗಲ್ವೇ ಅಂತ ಕೇಳ್ತಾಳೆ. ಆಗ ಶಿವರಾಮೇಗೌಡ, ನಾನೀಗ ಹೋಗ್ತಾ ಇರೋದು ಅದೊನ್ನೇ ನಾಯಕನಿಗೆ ಹೆದರ್ಕೊಂಡಲ್ಲ, ಊರಂದಮೇಲೆ ಅದರದೇ ಆದ ಕಟ್ಪಾಡುಗಳಿವೆ, ನಾನು ಹೋಗಲೇಬೇಕು ಅಂತ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ಒಬ್ಬನೇ ನಿಂತ್ಕೊಂಡಿರ್ತಾನೆ. ಆಗ ಈಶ್ವರ ಅಲ್ಲಿಗೆ ಬಂದು, ಭಾವ ಒಂದ್ಕಿತ ಯೋಚನೆ ಮಾಡಿ ನೋಡಿದ್ರೆ ಇಷ್ಟಕ್ಕೆಲ್ಲ ಕಾರಣ ನಾನೇಯ ಅನ್ನಿಸ್ತಿದೆ. ಭದ್ರ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಒಂದೇ ಒಂದು ಮಾತಿಗೆ ಅವಳ ಆಸ್ತಿ ಅಂತಸ್ತು ಅವಳ ಏನು ನೋಡ್ದೇನೆ ಮದುವೆ ಮಾಡಿಸಿ ಅಂತ ನಿಮ್ಮ ಮುಂದೆ ಹೇಳಿಬಿಟ್ಟು ಶಾಣೆ ತಪ್ಪು ಮಾಡಿಬಿಟ್ಟೆ ಭಾವ ಅಂತಾಳೆ. ಆಗ ಶಿವರಾಮೇಗೌಡ, ಅವ್ರು ಇಂಥವ್ರು ಅಂತ ನಿನ್ಗೆ ತಾನೇ ಏನು ಗೊತ್ತಿದ್ದಿತ್ತು ಅಂತ ಕೇಳ್ತಾನೆ. ಅದಕ್ಕೆ ನೀನು ಹೆಂಗೆ ಹೊಣೆ ಅದೀಯಾ ಅಂತಾನೆ. ಆಗ ಈಶ್ವರಿ ಅವನ್ನ ಮರಳು ಮಾಡೋ ಮಾತನಾಡಿ ಇನ್ನೊಂದ್ಕಿಂತ ಮೋಸ ಹೋಗೋದು ಬೇಡ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡ, ನನಗೇನು ತೀರ್ಮಾನ ಮಾಡ್ಬೇಕಂತ ಗೊತ್ತು ಅಂತ ಹೇಳಿ ಬರ್ತಾನೆ. ಇನ್ನೊಂದು ಕಡೆ ಚೆಲ್ವ ಪಂಚಾಯಿತಿ ಕಟ್ಟೆಯಲ್ಲಿ ಎಲ್ಲರನ್ನೂ ಸೇರಿಸಿರ್ತಾನೆ. ಅಲ್ಲೇ ಶಿವರಾಮೇಗೌಡನೂ ಬರ್ತಾರೆ. ಪಂಚಾಯಿತಿ ಶುರುವಾದಾಗ ಚೆಲ್ವ ಗೌಡ್ರಟ್ಟಿಯವ್ರ ಪ್ರಕಾರ ತಪ್ಪು ನಮ್ಮದೇಯ ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಆದರೆ ಕಾನೂನು ಪ್ರಕಾರ ನಮ್ಮ ಎರಡೂ ಕಡೆ ಫ್ಯಾಮಿಲಿಯಿಂದನೇ ತಪ್ಪಾಗದೆ. ಆದರೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇರೋದು ನನ್ನ ಮಗಳು ಮಾತ್ರ ಅಂತಾನೆ. ಆಗ ಈಶ್ವರಿ, ತಪ್ಪನ್ನ ನಮ್ಮ ಭಾವನ ಮೇಲೆ ಹೊರ್ಸೋಕೆ ನೋಡ್ತಾ ಇದ್ದೀರಾ ಅಂತಾಳೆ. ಆಗ ಚೆಲ್ವ, ನಾ ಹೇಳ್ತಾ ಇರೋದು ನಮ್ಮೆರಡು ಕುಟುಂಬ ತಪ್ಪು ಮಾಡಿದ್ವು ಅಂತ. ನೀವ್ಯಾಕೆ ಗೌಡ್ರೊಬ್ಬರ ಕಡೆನೇ ಬೆಳ್ ಮಾಡಿ ತೋರಿಸ್ತಾ ಇದ್ದೀರಿ ಅಂತಾನೆ. ಇನ್ನೊಂದು ಕಡೆ ಕ್ವಾಟ್ಲೆ ಹೊರಗಡೆ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಭದ್ರೇಗೌಡ ಬರ್ತಾನೆ. ನೋಡಿ ರಾತ್ರಿ ಎಲ್ಲ ಅವ್ನಿಗೆ ಹೊಡೆದಿದ್ದು ಎಲ್ಲ ನೆನಪಿಸ್ಕೊತಾನೆ. ಆಗ ಅವನ ಹತ್ರ ಬಂದು, ಲೇ ಕ್ವಾಟ್ಲೆ, ರಾತ್ರಿ ಎಲ್ಲ ಆಗಿರೋದನ್ನ ನೆನೆಸ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದೀಯೇ ಅಂತಾನೆ. ಕೋಪ ಮಾಡ್ಕೊಳಕ್ ನಾನ್ಯಾರಪ್ಪ ಅಂತ ಕ್ವಾಟ್ಲೆ ಹೇಳ್ತಾನೆ. ಈ ಅಟ್ಟಿಲಿ ನಂಗೆ ಏನು ಅಧಿಕಾರ ಇದೆ ಅಂತ ನಾನು ಹೇಳಿ ಕೋಪ ಮಾಡ್ಕೊಳ್ಳೋಣ? ನನ್ನ ಸ್ಥಾನ ಏನು ಅಂತ ತಿಳ್ಕೊಂಡು ಎಲ್ಲಿರಬೇಕು ಅಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಲೇ ಕ್ವಾಟ್ಲೆ, ಕುಡ್ದಮ್ಲಲ್ಲಿ ಅವಳ ಪರ ಮಾತಾಡಿದೆ ಅಂತ ಕೋಪದಲ್ಲಿ ಹಂಗೆ ಮಾಡ್ದೆ ಕಣ್ಲಾ ಅಂತಾನೆ ಭದ್ರ. ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಅಂತ ಕ್ಷಮೆ ಕೇಳ್ತಾನೆ. ಆಗ ಕ್ವಾಟ್ಲೆ, ಅಂತಮ್ಮ ನೀ ಬೇಕಾದರೆ ನನ್ನ ಹೊಡೆಯೋ ಅಧಿಕಾರ ನಿಂಗೆಲ್ಲ ಇದೆ, ಆದರೆ ನೀನು ಮನುಷ್ಯತ್ವ ಕಳ್ಕೊಂಡು ಹಿಂಗೆ ಕುಡಿತಾ ಕೂತಿದೆಯಲ್ಲ, ಅದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆಗ ಭದ್ರ, ಏನು ಮಾಡಲಿ, ಅವಳ ತಪ್ಪನ್ನ ನಾನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಕ್ವಾಟ್ಲೆ, ಕ್ಷಮಿಸೋ ಗುಣ ಇರೋನ್ನ ದ್ಯಾವ್ರು ಅಂತಾರೆ, ನೀನ್ಯಾಕೆ ಅತ್ತಿಗೆಮ್ಮನ ಕ್ಷಮಿಸಬಾರ್ದು ಅಂತ ಹೇಳ್ತಾನೆ. ಆದರೂ ಅವ್ನ ಮಾತು ಕೇಳದೆ ಹೊಂಟೋಗ್ತಾನೆ. ಆಗ ಕ್ವಾಟ್ಲೆ ದೇವ್ರ ಹತ್ರ ಬೇಡ್ಕೊಂತಾನೆ, ಅವರಿಬ್ಬರನ್ನು ಬೇಗ ಒಂದಾಗಂಗೆ ಮಾಡಪ್ಪ ಅಂತ. ಇನ್ನೊಂದು ಕಡೆ ಪಂಚಾಯಿತಿ ಕಟ್ಟೆಯಲ್ಲಿ ಚೆಲುವ 18 ವರ್ಷ ತುಂಬಕ್ಕೆ ಮುಂಚೆ ಕಾನೂನು ಪ್ರಕಾರ ಮದುವೆ ಮಾಡೋದು ತಪ್ಪು. ಅದನ್ನೇ ನನ್ನ ಮಗಳು ಹೇಳೋಕ್ಕೆ ಪ್ರಯತ್ನ ಪಟ್ಲು, ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಆಗ ಈಶ್ವರಿ, ಓಹೋ, ಮಾಡಿದ ತಪ್ಪಿಗೆ ತಾಪೆ ಹಾಕ್ತಿದ್ದೀರೋ ಅಂತಾಳೆ. ಆಗ ಚೆಲ್ವ, ನಾನು ಹೇಳೋ ಸುಳ್ಳಾಗಿದ್ರೆ ಲಾಯರ್ ಬಂದವ್ರೆ ಕೇಳಿ ಅಂತ ಹೇಳ್ತಾರೆ. ಆಗ ಲಾಯರು, ಅಪ್ರಾಪ್ತ ವಯಸ್ಸಿನ ಹುಡುಗಿಯರಿಗೆ ಕಾನೂನು ಪ್ರಕಾರ ಮದುವೆ ಮಾಡೋದು ತಪ್ಪಾಗುತ್ತೆ. ಅಷ್ಟೇ ಅಲ್ಲ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಮಧ್ಯಸ್ಥಿಕೆ ವಹಿಸ್ತರು ಎಲ್ಲರೂ ಜೈಲಿಗೆ ಹೋಗಬೇಕಾಗುತ್ತೆ. ಇದಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ಆಗ ವಿದ್ಯಾ ಅವ್ರ ಅವ್ವನ ಕಡೆ, ಅಪ್ಪ ಯಾಕೆ ಈ ಥರ ಹೇಳ್ತಾ ಇದ್ದೀನಿ, ನಾನು ನಿಜ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ರತ್ನ, ಸುಮ್ಕೆ ಇರು, ದೊಡ್ಡವರೆಲ್ಲ ಮಾತಾಡ್ತಾ ಇರ್ತಾನೆ, ನೀನು ಸುಮ್ಕೆ ಇರು ಅಂತ ಗದರಿಸ್ತಾಳೆ. ಇದರಲ್ಲಿ ಗೌಡ್ರು ಅವತ್ತು ದುಡುಕ್ಬಿಟ್ಟು ಕೈ ಮಾಡಿದ್ರು ಪೊಲೀಸ್ನವ್ರಿಗೆ ಅಂತಾನೆ. ಆಗ ಈಶ್ವರಿ, ಆದರೆ ಅಲ್ಲಿ ಪೊಲೀಸ್ನವ್ರು ಬರಂಗೆ ಮಾಡಿದ್ದು ಇವಳೇ ತಾನೇ ಅಂತ ಹೇಳ್ತಾಳೆ. ಆಗ ಲಾಯರ್, ನೋಡಿ ಅವತ್ತು ಆ ಹುಡುಗಿ ಕರೆಕ್ಟಾಗಿ ಯೋಚನೆ ಮಾಡಿದ್ದಾಳೆ. ಒಂದು ವೇಳೆ ಅವಳ ಮದುವೆ ಏನಾದರೂ ನಡೆದಿದ್ರೆ 2 ಫ್ಯಾಮಿಲಿಯವರು ಜೈಲಿಗೆ ಹೋಗಬೇಕಾಗಿತ್ತು, ನೆನಪಿರಲಿ ಅಂತಾನೆ. ಆಗ ಈಶ್ವರಿ, ಹೌದೇನವ್ವ ವಿದ್ಯಾ ಅಂತ ವಿದ್ಯಾಂಗೆ ಪ್ರಶ್ನೆ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.